ನಮಸ್ತೆ ಸ್ನೇಹಿತರೆ, ಶಕ್ತಿ ಚಾನೆಲ್ಗೆ ಸ್ವಾಗತ. ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಇವತ್ತು ನಾನು ಮಾಡಿ ತೋರಿಸ್ತಿರೋ ರೆಸಿಪಿ ಟೊಮೆಟೊ ಪಲಾವು. ಇದನ್ನು ಬೆಳಗ್ಗೆ ತಿಂಡಿಗೆ ಮತ್ತು ಲಂಚ್ ಬಾಕ್ಸ್ ಕೂಡ ಕಳಿಸ್ಬೋದು. ಹೆಚ್ಚು ಮಸಾಲೆ ಆಗದೆ ಸುಲಭವಾಗಿ ರುಚಿಯಾಗಿ ಹೇಗೆ ಟೊಮೆಟೊ ಪಲಾವ್ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ಹೊಸದಾಗಿ ಯಾರು ನನ್ನ ಚಾನಲ್ನ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ನಾನು ಹಾಕೋ ವಿಡಿಯೋನ ಮಿಸ್ ಮಾಡ್ದೇ ನೋಡ್ಬೋದು. ಈಗ ನಾನು ಟೊಮೆಟೊ ಪಲಾವ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಏನೇನು ಪದಾರ್ಥ ಬೇಕು ಅಂತ ಕೂಡ ಹೇಳ್ತೀನಿ. ಟೊಮೆಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಎಣ್ಣೆ, ಗರಂ ಮಸಾಲ, ಪಲಾವ್ ಎಲೆ, ಜೀರಿಗೆ, ಲವಂಗ, ಚಕ್ಕೆ, ಏಲಕ್ಕಿ, ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಮತ್ತು ಉಪ್ಪು ಇಷ್ಟನ್ನು ಹಾಕ್ಬಿಟ್ಟು ಇವಾಗ ಟೊಮೆಟೊ ಪಲಾವ್ನ ನಾನು ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ಈಗ ಕುಕ್ಕರ್ ಇಟ್ಬಿಟ್ಟು ಕುಕ್ಕರಿಗೆ ನಾನು ಒಂದು 3 ಸ್ಪೂನ್ ಎಣ್ಣೆ ಹಾಕ್ತೀನಿ, ಅಡುಗೆ ಎಣ್ಣೆ ಹಾಕ್ತೀನಿ. ಮತ್ತು ಒಂದು 2 ಸ್ಪೂನು ತುಪ್ಪ ಹಾಕ್ತೀನಿ. ತುಪ್ಪ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಟೊಮೆಟೊ ಪಲಾವು ತುಂಬಾ ರುಚಿ ಕೊಡುತ್ತೆ. ಈಗ ತುಪ್ಪ ಮತ್ತು ಎಣ್ಣೆ ಬಿಸಿ ಆದಮೇಲೆ ಈಗ ಏಲಕ್ಕಿ, ಚಕ್ಕೆ, ಲವಂಗ ಹಾಕ್ತೀನಿ. ಏಲಕ್ಕಿ, ಚಕ್ಕೆ, ಲವಂಗ ಹಾಕಿದ ಮೇಲೆ ಪಲಾವ್ ಎಲೆ ಹಾಕ್ತೀನಿ. ಈಗ ಪಲಾವ್ ಎಲೆ ಹಾಕಿದ ಮೇಲೆ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡವರು ಹಸಿರು ಮೆಣಸಿನ್ಕಾಯಿ, ಒಂದು 5-6 ಹಸಿರು ಮೆಣಸಿನ್ಕಾಯಿನ ಹಾಕ್ತೀನಿ. ಜೀರಿಗೆ, 1 ಸ್ಪೂನು ಜೀರಿಗೆ ಹಾಕ್ತೀನಿ. ಜೀರಿಗೆ ಹಾಕಿದ ಮೇಲೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡವರು 2 ಗೆಡ್ಡೆ ಈರುಳ್ಳಿನ ಹಾಕ್ತೀನಿ. ಈರುಳ್ಳಿ ಹಾಕಿದ ಮೇಲೆ ಮಿಕ್ಸ್ ಮಾಡಿಬಿಟ್ಟು ಮೀಡಿಯಮ್ ಊರಿನಲ್ಲಿ ಈರುಳ್ಳಿ ಕೆಂಪಾಗಬೇಕು. ಕೆಂಪಾಗೋವರೆಗೂ ಕೂಡ ಫ್ರೈ ಮಾಡಬೇಕು. ಇವಾಗ 1 ಟೊಮೆಟೊನ ಸಣ್ಣದಾಗಿ ಹೆಚ್ಚಿಟ್ಟಿರೋ 1 ಟೊಮೆಟೊನ ಹಾಕ್ತೀನಿ. ಈರುಳ್ಳಿ ಟೊಮೆಟೊ ಚೆನ್ನಾಗಿ ಮೆತ್ತಗಾಗಬೇಕು. ಮೆತ್ತಗಾಗೋವರೆಗೂ ಕೂಡ ಮೀಡಿಯಮ್ ಊರಿನಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು. 1 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕಿದ ಮೇಲೆ ಹಸಿ ವಾಸನೆ ಹೋಗುವವರೆಗೂ ಕೂಡ ಸಣ್ಣ ಊರಿನಲ್ಲಿ ಉರಿಬೇಕು, ಫ್ರೈ ಮಾಡಬೇಕು. ಈರುಳ್ಳಿ, ಟೊಮೆಟೊ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದೆಲ್ಲ ಮೆತ್ತಗಾಗಬೇಕು. ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಕೂಡ ಸಣ್ಣ ಊರಿನಲ್ಲಿ ಉರಿಬೇಕು. ಇವಾಗ ಗರಂ ಮಸಾಲೆ ಪೌಡರು 1 ಸ್ಪೂನು ಗರಂ ಮಸಾಲೆ ಪೌಡರ್ ಹಾಕ್ತೀನಿ. ಇಷ್ಟೇ ಮಸಾಲೆ ಹೆಚ್ಚೇನು ಹಾಕಲ್ಲ. ಮತ್ತು ಯಾವುದನ್ನು ಕೂಡ ರುಬ್ಬೋ ಅಷ್ಟೇನಿಲ್ಲ. 1 ಸ್ಪೂನು ಗರಂ ಮಸಾಲೆ ಹಾಕ್ಬಿಟ್ಟು 1/4 ಸ್ಪೂನು ಖಾರದ ಪುಡಿ ಹಾಕ್ತೀನಿ. ನಾವು ಹಸಿರು ಮೆಣಸಿನ್ಕಾಯಿ ಹಾಕಿದ್ದೀವಿ. 1/4 ಸ್ಪೂನ್ ಖಾರದ ಪುಡಿ ಇಷ್ಟು ಹಾಕ್ಬಿಟ್ಟು ಸಣ್ಣ ಊರಿನಲ್ಲೇ ಕೂಡ ಫ್ರೈ ಮಾಡಬೇಕು. ಇವಾಗ ನೋಡಿ, ಈರುಳ್ಳಿ ಟೊಮೆಟೊ ಎಲ್ಲ ಚೆನ್ನಾಗಿ ಮೆತ್ತಗಾಗಿದೆ. ಇವಾಗ ನಾವು ಊಟದ ಅಕ್ಕಿನ ಅಂದರೆ ಸೋನಾ ಮಸೂರಿ ತೊಗೊಂಡಿದ್ದೀನಿ ನಾನು. ಅದನ್ನು 1 ಗಂಟೆ ನೆನೆಸಿಟ್ಟಿದ್ದೆ. 1 ಗಂಟೆ ನೆನೆಸಿಟ್ಟಿರೋ ಅಕ್ಕಿನ ಹಾಕ್ತಾಯಿದ್ದೀನಿ. ಈಗ ನಿಧಾನವಾಗಿ ತಿರುಗಿಸ್ಬೇಕು. ನೆನೆಸಿರೋ ಅಕ್ಕಿ ಅಲ್ವಾ, ಕಟ್ಟಾಗುತ್ತೆ. ನಿಧಾನಕ್ಕೆ ತಿರುಗಿಸ್ರಿ. ನೋಡಿದ್ರಲ್ಲ, ಹೆಚ್ಚು ಮಸಾಲೆನೇ ಇಲ್ಲ. ಚಕ್ಕೆ ಲವಂಗನ ಒಗ್ಗರಣೆಗೆ ಹಾಕಿದೆ. ಗರಂ ಮಸಾಲ ಪುಡಿ 1 ಪೌಡರ್. ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ನಿಮ್ಮನೇಲಿ ಕಂತ ನೀವು ಒಂದು ಸರಿ ಮಾಡಿರಿ. ಇವಾಗ ಅಕ್ಕಿ ಹಾಕಿದ ಮೇಲೆ ಇವಾಗ 1 ಲೋಟ ನಾನು ಅಕ್ಕಿ ಹಾಕಿದ್ದೆ. ಇವಾಗ 1.5 ಗ್ಲಾಸು ನಾನು ನೀರು ಹಾಕ್ತೀನಿ. 1ಕ್ಕೆ 1.5 ನೀರು ಹಾಕಬೇಕು. ಆವಾಗ ಉದುರುದ್ರಾಗಿ ಚೆನ್ನಾಗಿ ಬರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ಹಾಕಿ ಚೆನ್ನಾಗಿ ತಿರುಗಿಸ್ಬೇಕು. ಎಲ್ಲದೂ ಕೂಡ ಮಿಕ್ಸ್ ಮಾಡಬೇಕು. ಅಕ್ಕಿ ಮತ್ತು ಮಸಾಲೆ ಎಲ್ಲ ಹಾಕಿದ್ದೀವಲ್ಲ, ಚೆನ್ನಾಗಿ ಹೊಂದ್ಕೋಬೇಕು, ಮಿಕ್ಸ್ ಮಾಡಬೇಕು.
ಇವಾಗ ಚೆನ್ನಾಗಿ ಕುದಿ ಬಂದ ಮೇಲೆ ಸಣ್ಣದಾಗಿ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕಬೇಕು. ಈಗ ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು 3 ವಿಸಲ್ ಬರೆಸ್ರಿ. ನೋಡಿದ್ರಲ್ವಾ, ಇವಾಗ 3 ವಿಸಲ್ ಆಯಿತು. ಎಷ್ಟು ಉದ್ದುದ್ರಾಗಿ ಬಂದಿದೆ, ಎಷ್ಟು ಚೆನ್ನಾಗಿದೆ, ತುಂಬಾ ರುಚಿಯಾಗುತ್ತೆ ಸ್ನೇಹಿತರೆ. ನೀವೊಂದ್ಸರಿ ಮಾಡಿ ನೋಡ್ರಿ. ಮಾಡಿದರೆ ನಿಮಗೇ ಗೊತ್ತಾಗುತ್ತೆ. ಅದು ಬೇಗ ಕೂಡ ಆಗುತ್ತೆ, ಯಾವುದು ರುಬ್ಬೋ ಅಷ್ಟಿಲ್ಲ, ಹೆಚ್ಚು ಮಸಾಲೆ ಹಾಕಂಗಿಲ್ಲ, ತುಂಬ ಚೆನ್ನಾಗಿರುತ್ತೆ. ಇವಾಗ ನಾವು ಕುಕ್ಕರ್ ಮುಚ್ಚಳ ತೆಗೆದ ಮೇಲೆ 1 ಸ್ಪೂನ್ ತುಪ್ಪ ಹಾಕಿದರೆ ಇನ್ನೂ ರುಚಿ ಚೆನ್ನಾಗಿರುತ್ತೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಂದು 10 ನಿಮಿಷ ಕೂಡ ಬೇಡ ಈ ಪಲಾವ್ ಮಾಡೋದಕ್ಕೆ. ಹೆಚ್ಚು ಪದಾರ್ಥ ಇಲ್ಲ ನೋಡ್ರಿ, ಮಸಾಲೆ ಕೂಡ ಇಲ್ಲ. ಒಂದು 10 ನಿಮಿಷ ಸಾಕು, ಬೇಗ ಕೂಡ ಆಗುತ್ತೆ, ತುಂಬಾ ರುಚಿಯಾಗಿರುತ್ತೆ. ನೋಡಿದಿರಲ್ವಾ, ಟೊಮೆಟೊ ಪಲಾವು ರೆಡಿ ಆಯಿತು. ಖಂಡಿತ ನಿಮ್ಮನೇಲಿ ನೀವೊಂದ್ಸರಿ ಮಾಡಿ ನೋಡಿ, ರುಚಿ ಹೇಗಿತ್ತು ಅನ್ನೋದನ್ನ ನನಗೆ ಕಾಮೆಂಟ್ನಲ್ಲಿ ತಿಳಿಸ್ರಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ.